Three female students studying optometry at a college in Karnataka have been suspended after allegedly filming another female student in the washroom. The college management suspended the students for bringing a mobile phone, which is banned on campus, and for making a video of the victim. The three girls reportedly told the victim that they filmed her by mistake and that their target was someone else. However, the victim informed her friends about the incident, who then reported it to the college management. Although the victim was initially reluctant to file a police complaint, the college management informed the police and handed over the mobile phones used to record the video for forensic examination. The police are currently investigating the matter. The Superintendent of Police for Udupi District, Hakai Akshay Machindra, has issued a clarification regarding the hidden camera incident. While there have been many reports circulating on social media, the police have not found any evidence that hidden cameras were used in the act. Additionally, there is no evidence that any videos were circulated or used for blackmail. Machindra has urged people not to spread misinformation and rumors, as this is having a negative impact on teachers, students, and society. Machindra stated that the police have kept tabs on social media continuously and have not found any videos related to the incident circulating on social media. He also clarified that the videos recorded in different circumstances were being connected to the incident and wrongfully edited with voiceovers. Clarification serves as a reminder to people to use social media responsibly and to not spread rumors or misinformation. ಒಂದು ಪ್ಯಾರಾಮೆಡಿಕಲ್ ಕಾಲೇಜ್ನಲ್ಲಿ ಒಂದು ಇನ್ಸಿಡೆಂಟ್ ಬಗ್ಗೆ ತಮ್ಮೆಲ್ಲರಿಗೆ ಗಮನಕ್ಕೆ ಬಂದಿರಬಹುದು. ಮಾಧ್ಯಮ ಮಿತ್ರರು ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ಕೂಡ ಅದನ್ನು ವ್ಯಾಪಕವಾಗಿ ಕವರೇಜ್ ಸಿಕ್ಕಿದೆ. ಆ ಇನ್ಸಿಡೆಂಟ್ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಆಗ್ತದೆ. ಒಟ್ಟಾರೆ ಇಲ್ಲಿ ತನಕ ಪೊಲೀಸ್ ಇಲಾಖೆ ಹತ್ರ ಇರುವ ಮಾಹಿತಿ ಮೇಲೆ, ಆ್ಯಸ್ ಆನ್ ಟುಡೇ ಇಲ್ಲಿ ತನಕ ನಮ್ಮ ಹತ್ರ ಇರುವ ಮಾಹಿತಿ ಮೇಲೆ, ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಕೆಲವು ರೂಮರ್ಸ್ ಅಂತ ಹೇಳ್ಬೋದು, ಮಿಸ್ಇನ್ಫಾರ್ಮೇಷನ್ ಅಂತ ಹೇಳ್ಬೋದು, ಕೆಲವರು ಕಾಳಜಿದಿಂದ ಬರಿತಾ ಇರ್ಬೋದು, ಕೆಲವರು ಬೇರೆ ಉದ್ದೇಶದಿಂದ ಬರಿತಾ ಇರ್ಬೋದು. ಒಂದಷ್ಟು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಬೇರೆ ಬೇರೆ ಫ್ಯಾಕ್ಟ್ಸ್ನ ಶೇರ್ ಮಾಡ್ತಾ ಇದ್ದಾರೆ. ಅದರಲ್ಲಿ ನಮ್ಮಲ್ಲಿ ಇರುವಂಥ ಮಾಹಿತಿ ಮೇಲೆ ಒಂದಷ್ಟು ವಿಚಾರಗಳನ್ನು ಈಗ ತಮ್ಮೆಲ್ಲರ ಮುಂದೆ ಕ್ಲಾರಿಫಿಕೇಷನ್ ಕೊಡ್ತಾ ಇದ್ದೇನೆ. ಒಂದು, ಹಲವಾರು ಇದರಲ್ಲಿ ಇನ್ನೊಂದು ಹಿಡನ್ ಕ್ಯಾಮೆರಾ ಇಟ್ಟಿದ್ದು, ಹಿಡನ್ ಕ್ಯಾಮೆರಾ ಮೂಲಕ ಮಾಡಿದ್ದಾರೆ ಅನ್ನುವಂಥದ್ದು ಹೇಳಿದ್ದಾರೆ. ಆ ರೀತಿ ಕೂಡ ಯಾವುದು ಇಲ್ಲಿ ತನಕ ನಮ್ಮ ಗಮನಕ್ಕೆ ಬಂದಿಲ್ಲ. ಸೆಕೆಂಡ್, ಇಂಥ ಸುಮಾರು ವಿಡಿಯೋಗಳು ಮಾಡಿಸ್ಬಿಟ್ಟು ಸರ್ಕ್ಯುಲೇಟ್ ಮಾಡಿ ಬ್ಲ್ಯಾಕ್ ಮೇಲ್ ಮಾಡೋದು ಅಥವಾ ತೊಂದರೆ ಕೊಡೋದು ಒಂದು ಸರ್ಕ್ಯುಲೇಷನ್ ಆಗ್ತಾಯಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಇಲ್ಲಿ ತನಕ ಇಲಾಖೆಗೆ ಯಾವುದು ಮಾಹಿತಿ ಇಲ್ಲ, ನಮ್ಮ ಸೋರ್ಸಸ್ ಮೂಲಕ ಕೂಡ ಎಲ್ಲೂ ಗಮನದಲ್ಲಿ ಬಂದಿಲ್ಲ. ಅಥವಾ ನಾವು ಸಹ ಸಾಮಾಜಿಕ ಜಾಲತಾಣದ ಮೇಲೆ ನಿಗಾ ಇಟ್ಟಿರ್ತೇವೆ, ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸ್ ನಾವು ಸಹ ನೋಡ್ತಾ ಇರ್ತೇವೆ. ಅಲ್ಲಿ ಸಹ ಈ ರೀತಿ ವಿಡಿಯೋಸ್ ಸರ್ಕ್ಯುಲೇಟ್ ಆಗಿರುವಂಥದ್ದು ನಮ್ಮ ಗಮನಕ್ಕೆ ಬಂದಿಲ್ಲ. ಕೆಲವರು ಬೇರೆ ಕಡೆ ಆಗಿರುವಂಥ ಘಟನೆಗಳು ಸಂಬಂಧಪಟ್ಟಂತೆ ಅಥವಾ ಬೇರೆ ಬೇರೆ ಸನ್ನಿವೇಶದಲ್ಲಿ ತಗೊಂಡಿರೋ ವಿಡಿಯೋಗಳನ್ನು ಇದಕ್ಕೆ ಲಿಂಕ್ ಮಾಡುವಂಥದ್ದು ನಿನ್ನೆ ನಾವು ನೋಡಿದ್ದೇವೆ. ಅದಕ್ಕೆ ನಮ್ಮ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ ಮೂಲಕ ನಾವು ಅದಕ್ಕೆ ಸಂಬಂಧಪಟ್ಟಂತೆ ಕ್ಲಾರಿಫಿಕೇಷನ್ ಸಹ ಕೊಡ್ತಾ ಇದ್ದೇವೆ. ದಟ್ ಈ ವಿಡಿಯೋಗೂ ಮತ್ತು ಇದಕ್ಕೂ ಸಂಬಂಧ ಇಲ್ಲ, ಬೇರೆ ಕಡೆ ಆಗಿರೋ ವಿಡಿಯೋಗೆ ಬೇರೆ ಒಂದು ವಾಯ್ಸ್ ಎಡಿಟ್ ಮಾಡಿ ಕೊಟ್ಟಿರುವಂಥದ್ದು ಕೂಡ ನಾವು ಗಮನಿಸಿದ್ದೇವೆ. ಸೊ ಅದು ಕೂಡ ಸರಿ ಇಲ್ಲ, ತಪ್ಪು ಇದೆ. ಸಾಮಾಜಿಕ ಜಾಲತಾಣದಲ್ಲಿ ವೆರಿಫಿಕೇಷನ್ ಮಾಡದೆ, ಯಾವುದೇ ಸತ್ಯಾಂಶಗಳು ತಿಳ್ಕೊಳ್ಳದೆ ಸುಮ್ಮನೆ ಮಾಹಿತಿ ಸರ್ಕ್ಯುಲೇಟ್ ಮಾಡೋದ್ರಿಂದ ಜನರ ಮನಸ್ಸಿನಲ್ಲಿ ಗೊಂದಲ ಸೃಷ್ಟಿಯಾಗ್ತದೆ, ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಗೊಂದಲ ಸೃಷ್ಟಿಯಾಗ್ತದೆ. ಆ ಒಂದು ಉದ್ದೇಶದಿಂದ ಇವೆಲ್ಲ ವಿಚಾರಗಳನ್ನು ಕ್ಲಾರಿಫೈ ಮಾಡಲಿಕ್ಕೆ ಆ್ಯಸ್ ಆನ್ ಟುಡೇ ಇಲ್ಲಿ ತನಕ ನಮ್ಮ ಹತ್ರ ಇರುವ ಮಾಹಿತಿ ಮೇಲೆಗೆ ನಾನು ಈ ಆಸ್ಪೆಕ್ಟ್ಸ್ನ ತಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ.